ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶಾಲಿವಾಹನ ಶಕ ಶ್ರೀ ಶಾರ್ವರಿನಾಮ ಸಂವತ್ಸರ ನಿಜ ಆಶ್ವಯುಜ ಮಾಸ ಶುಕ್ಲಪಕ್ಷ ಬಿದಿಗೆ 17/11/2020 ಇಸವಿ ಮಂಗಳವಾರ. ನಕ್ಷತ್ರ ಜ್ಯೇಷ್ಠ. ಇಂದು ವರ್ಷಾವಧಿ ಹಬ್ಬ. ಮುಖ್ಯಾಂಶಗಳು. ಕಾರ್ತಿಕ ಸೋಮವಾರ ಜಗದ್ಗುರುಗಳಿಂದ ಶ್ರೀ ಚಂದ್ರಮೌಳೇಶ್ವರ ಪೂಜೆ. ಇಂದಿನಿಂದ ಅಂತಿಮ ಪದವಿ ಕಾಲೇಜು ಶಿಕ್ಷಣ ಆರಂಭ. ಮೋಡ ಕವಿದ ವಾತಾವರಣ, ಅಡಿಕೆ ಕೊಯ್ಲಿಗೆ ಅಡ್ಡಿ. ಕಿಗ್ಗಾ ಭಾಗದಲ್ಲಿ ದೀಪಾವಳಿ ಆಚರಣೆ. ಸುದ್ದಿಯ ವಿವರ. ಕಾರ್ತಿಕ ಮಾಸ ಆರಂಭವಾಗಿದ್ದು, ಶ್ರೀ ಶಾರದಾ ಪೀಠದ ಉಭಯ ಜಗದ್ಗುರುಗಳು ಕಾರ್ತಿಕ ಮಾಸದ ಸೋಮವಾರ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಾಸದ ಪ್ರತಿ ಸೋಮವಾರ ಈ ಪೂಜೆ ಸಲ್ಲಿಸುವರು. ಬೆಳಗ್ಗೆ ಮತ್ತು ಸಂಜೆ ವಿಶೇಷ ಪೂಜೆ ನಡೆಯಿತು. ತಾಲೂಕಿನ 2 ಪದವಿ ಕಾಲೇಜುಗಳು ಸುದೀರ್ಘ ರಜೆಯ ನಂತರ ಪುನರಾರಂಭಗೊಳ್ಳುತ್ತಿವೆ. ಮೆಣಸೆಯಲ್ಲಿರುವ ಸರ್ಕಾರಿ ಪದವಿ ಕಾಲೇಜು ಹಾಗೂ ಶ್ರೀ ಜೆಸಿಬಿಎಂ ಕಾಲೇಜು ಅಂತಿಮ ಪದವಿ ತರಗತಿ ಆರಂಭಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಶ್ರೀ ಜೆಸಿಬಿಎಂ ಕಾಲೇಜಿನ ಅಂತಿಮ ಪದವಿ ಆರಂಭದ ಬಗ್ಗೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ ಸ್ವಾಮಿ, ಸರಕಾರದ ಆದೇಶದಂತೆ ತರಗತಿಯನ್ನು ಆರಂಭಿಸಲಾಗುತ್ತಿದೆ. ಬಿಕಾಂ ವಿಭಾಗದ 2 ತರಗತಿ, ವಿಜ್ಞಾನ ವಿಭಾಗ, ಕಲಾ ವಿಭಾಗದ ತರಗತಿ ಆರಂಭಿಸಲಾಗುತ್ತಿದೆ. ಪ್ರಥಮ ಹಾಗೂ ದ್ವಿತೀಯ ಪದವಿ ತರಗತಿಗಳ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ದೀಪಗಳ ಹಬ್ಬ ದೀಪಾವಳಿಯನ್ನು ಕಿಗ್ಗಾ ಭಾಗದಲ್ಲಿ ಸೋಮವಾರ ಸಂಭ್ರಮದಿಂದ ಆಚರಿಸಲಾಯಿತು. ದೀಪಾವಳಿ ಹಬ್ಬವಾದ ಬಲಿಪಾಡ್ಯಮಿ ಹಬ್ಬವನ್ನು ಸಹ ಆಚರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ತಿಂಗಳೆಯಿಂದ ತಂದ ಹೊಸ ಕದಿರನ್ನು ಪೂಜೆಯ ನಂತರ ಭಕ್ತಾದಿಗಳಿಗೆ ನೀಡಲಾಯಿತು. ತಾಲೂಕಿನಾದ್ಯಂತ ಸೋಮವಾರ ಮತ್ತೊಮ್ಮೆ ಮೋಡ ಕವಿದ ವಾತಾವರಣ ಉಂಟಾಗಿದೆ. ಅಡಿಕೆ ಕೊಯ್ಲಿಗೆ ಮತ್ತೆ ಅಡ್ಡಿ ಎದುರಾಗಿದೆ. ಹವಾಮಾನ ಮುನ್ಸೂಚನೆಯಂತೆ ಮೋಡ ಕವಿದ ವಾತಾವರಣವು ಮಂಗಳವಾರವೂ ಮುಂದುವರಿಯಲಿದೆ. ಇಂಡಿಯನ್ ಗ್ಯಾಸ್ ಬುಕಿಂಗ್ ಸಂಖ್ಯೆ ಬದಲಾಗಿದ್ದು, ಗ್ರಾಹಕರು ಹೊಸ ನಂಬರ್ಗೆ ಬುಕ್ ಮಾಡಬೇಕಾಗಿದೆ. ಹೊಸ ಸಂಖ್ಯೆ 7718955555 ಆಗಿದೆ. ಇದಲ್ಲದೆ ವಾಟ್ಸಪ್ ನಂಬರ್ ಮೂಲಕವೂ ಗ್ಯಾಸ್ ಬುಕ್ ಮಾಡಬಹುದಾಗುತ್ತೆ. ಇದಕ್ಕಾಗಿ ಗ್ರಾಹಕರ ನೋಂದಾಯಿತ ಮೊಬೈಲ್ ನಂಬರ್ ಮೂಲಕ ವಾಟ್ಸಪ್ ಸಂಖ್ಯೆ 7588888842ಕ್ಕೆ ವಾಟ್ಸಪ್ ಮಾಡಬೇಕು. ಇಂಡಿಯನ್ ಗ್ರಾಹಕರ ಸುರಕ್ಷತೆಗಾಗಿ ಎಲ್ಪಿಜಿ ಗ್ರಾಹಕರ ವಿಮಾ ಸೌಲಭ್ಯ ಕಲ್ಪಿಸಲಾಗಿದೆ. ವಿಮಾ ಸೌಲಭ್ಯ ಪಡೆಯಲು ಗ್ರಾಹಕರು ವಿತರಕರಿಗೆ ಲಿಖಿತವಾಗಿ ತಿಳಿಸಬೇಕು. ಈ ಸಾಲಿನ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿಯ ನೋಂದಾಯಿತ ಕಾರ್ಮಿಕರಿಗೆ ಕಿಟ್ ವಿತರಿಸಲು ಅರ್ಜಿ ಆಹ್ವಾನಿಸಲಾಗಿದೆ. ಕಾರ್ಮಿಕರಿಗೆ ಸುರಕ್ಷತಾ ಕಿಟ್, ಉಪಯುಕ್ತತಾ ಕಿಟ್, ಮಕ್ಕಳಿಗೆ ಪೌಷ್ಟಿಕಾಂಶ ಕಿಟ್, ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಗುತ್ತದೆ. ಕಾರ್ಮಿಕ ಇಲಾಖಾ ಕಚೇರಿಯಲ್ಲಿ ಆಸಕ್ತರು ಅರ್ಜಿ ಸಲ್ಲಿಸಬಹುದಾಗಿದ್ದು, ನವೆಂಬರ್ 17 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯ್ ಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಕ್ಕೆ ವಾಟ್ಸಪ್ ಮಾಡಬಹುದು. ಧನ್ಯವಾದಗಳು.